ಹಾಯ್ ವೆಲ್ಕಮ್ ಟು ದ ಗಣೇಶ್ ಟಿವಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಶೇರ್ ಮಾಡದೆ ನೋಡ್ತೀರಾ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ಬೇಗ 1,000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ. ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಇಂಡಿಯಾ ವರ್ಸಸ್ ನೆದರ್ಲ್ಯಾಂಡ್. ಒಟ್ನಲ್ಲಿ ಈ ಮ್ಯಾಚ್ ಎಲ್ಲಪ್ಪ ನಡೆಯುತ್ತೆ ಆದರೆ ಈ ಮ್ಯಾಚ್ ಗುಜರಾತಲ್ಲಿ ನಡೆಯುತ್ತೆ. ಒಟ್ನಲ್ಲಿ ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 170. ಇಲ್ಲ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ತೊಗೊಂಡ್ರೆ ಮಿನಿಮಮ್ 200 ಹೊಡಿತಾರೆ ಅನ್ನೋ ಚಾನ್ಸಸ್ ಒಂಚೂರು ಕಡಿಮೆ. ಯಾಕೆಂದರೆ ಇಂಡಿಯಾ ಹೋದ ಮ್ಯಾಚಲ್ಲಿ ಇಶಾನ್ ಕಿಶನ್ ಹೊಡೆದಾಗ ಒಂಚೂರು ತುಂಬ ಚೆನ್ನಾಗಿ ಆಡಿದ್ರು ಹೊರತು ಬಂದವರೆಲ್ಲ ಒಂಚೂರು ಸ್ಟ್ರಗಲ್ ಮಾಡ್ಕೊಂಡು ಬಂದರು. ಒಟ್ನಲ್ಲಿ ಈ ಮ್ಯಾಚ್ ಅಂತ 100 ಅಲ್ಲ 200% ಗೆದ್ದೇ ಗೆಲ್ತಾರೆ. ಈ ಮ್ಯಾಚ್ ಗೆದ್ದರು ಗೆಲ್ಲಿಲ್ಲ ಆದರೂ ಕ್ವಾಲಿಫೈ ಆಗೋದಂತೂ ಖಚಿತ. ಒಟ್ನಲ್ಲಿ ಏನು ಗುರು, ಇಂಡಿಯಾ ಈ ಮ್ಯಾಚನ್ನು ಗೆದ್ದೇ ಗೆಲ್ತಾರೆ ಅಂತ ನನಗೇನು ಅನ್ನಿಸ್ತಿದೆ. ಈ ಮ್ಯಾಚಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 170 ಇಲ್ಲ 160 ಇದೆ. ಒಟ್ನಲ್ಲಿ ಈ ಮ್ಯಾಚ್ ಯಾವುದಕ್ಕಪ್ಪ ಸಿಕ್ಕಾಪಟ್ಟೆ ಯೂಸ್ಫುಲ್ ಅಂದರೆ ಬ್ಯಾಟಿಂಗು ಬೌಲಿಂಗ್ಗೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಇದೆ. ಇಲ್ಲಿ ಟಾಸ್ ಗೆದ್ದವರು ನನ್ನ ಪ್ರಕಾರ ಇಲ್ಲಿ ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳಲ್ಲ, ಬ್ಯಾಟಿಂಗ್ ಆಯ್ಕೆ ಮಾಡ್ಕೋತಾರೆ. ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳೋದು 100% ಖಚಿತ ಅಂತ ನನಗೇನು ಅನ್ನಿಸ್ತಿದೆ. ಒಟ್ನಲ್ಲಿ ಸಿಕ್ಕಾಪಟ್ಟೆ ಸ್ಪೀಡಿಂಗ್ಗೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಇದೆ ಅಂತ ಒಟ್ನಲ್ಲಿ ಇಲ್ಲಿ ರಿಪೋರ್ಟ್ಗಳು ಬಂದಿದೆ ಗುರು. ಒಟ್ನಲ್ಲಿ ಇಂಡಿಯಾ ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ಟೀಮು 99% ಏನು ಚೇಂಜ್ ಆಗಲ್ಲ. ಒಟ್ನಲ್ಲಿ ಇಶಾನ್ ಕಿಶನ್ ಆ್ಯಸ್ ಯೂಸ್ವಲ್ ಇಲ್ಲಿ ಓಪನರ್ ಆಗಿ ಬರ್ತಾರೆ. ಅಭಿಷೇಕ್ ಶರ್ಮಾ ಇರ್ತಾರೆ, ಇಲ್ಲಿ ತಿಲಕ್ ವರ್ಮಾ ಇರ್ತಾರೆ, ಸೂರ್ಯಕುಮಾರ್ ಯಾದವ್, ರಿಂಕು ಸಿಂಗು, ಹಾರ್ದಿಕ್ ಪಾಂಡ್ಯ ಒಂದೊಳ್ಳೆ ಕಂಬ್ಯಾಕ್ ಮಾಡಿದ್ದಾರೆ. ಇದರಲ್ಲೂ ಕಂಬ್ಯಾಕ್ ಮಾಡೇ ಮಾಡ್ತಾರೆ. ಶಿವಮ್ ದುಬೆನ ಆಡಿಸ್ತಾರೆ. ಒಟ್ನಲ್ಲಿ ಈ ಮ್ಯಾಚಲ್ಲಿ ನನ್ನ ಪ್ರಕಾರ ಕುಲ್ದೀಪ್ ಯಾದವ್ನ ಆಡಿಸೋದು ಡೌಟು ಗುರು. ಒಟ್ನಲ್ಲಿ ಇಲ್ಲ ವರುಣ್ ಚಕ್ರವರ್ತಿನ ಆಡಿಸ್ತಾರೆ, ಇಲ್ಲಿ ಅವರು ವಾಷಿಂಗ್ಟನ್ ಸುಂದರ್ನ ಆಡಿಸೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅಂತ ನನಗೇನು ಅನ್ನಿಸ್ತಿದೆ. ಕುಲ್ದೀಪ್ ಯಾದವ್ನ ಜಾಗಕ್ಕೆ ಒಟ್ನಲ್ಲಿ ವಾಷಿಂಗ್ಟನ್ ಸುಂದರ್ನ ಹಾಕೋ ಚಾನ್ಸಸ್ ಸಿಕ್ಕಾಪಟ್ಟೆ ಪಾಸಿಬಲ್ ಇದೆ. ಯಾಕೆಂದರೆ ವಾಷಿಂಗ್ಟನ್ ಸುಂದರ್ನ ತಗೊಬಂದರೆ ಒಂದು ಆಲ್ರೌಂಡರ್ ಆಗುತ್ತೆ, ಒಂಚೂರು ಬ್ಯಾಟಿಂಗ್ಗೆ ಯೂಸ್ಫುಲ್ ಇರುತ್ತೆ. ಒಟ್ನಲ್ಲಿ ಆಲ್ರೌಂಡರ್ ಸಿಕ್ಕಾಪಟ್ಟೆ ಎಕ್ಸ್ಟ್ರಾ ಆಗುತ್ತೆ, ಮೇಲ್ಗಡೆ ಕುಷನ್ ಜಾಸ್ತಿ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಒಟ್ನಲ್ಲಿ ಕುಲ್ದೀಪ್ ಯಾದವ್ ಜಾಗಕ್ಕೆ ಒಟ್ನಲ್ಲಿ ಇಲ್ಲಿ ವಾಷಿಂಗ್ಟನ್ ಸುಂದರ್ ಬರೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಗುರು. ಅವರಾದ್ಮೇಲೆ ಇಲ್ಲಿ ಅಕ್ಷರ್ ಪಟೇಲ್ನ ಪಕ್ಕ 100% ಆಡಿಸ್ತಾರೆ. ಇಲ್ಲ ಅಶ್ವಥ್ ಸಿಂಗ್ನ ಆಡಿಸೋ ಚಾನ್ಸಸ್ ಸಿಕ್ಕಾಪಟ್ಟೆ ನನ್ನ ಪ್ರಕಾರ ಡೌಟ್ ಅನ್ಬೋದು. ಒಟ್ನಲ್ಲಿ ವರುಣ್ ಚಕ್ರವರ್ತಿನ ಆಡಿಸ್ತಾರೆ, ಜಸ್ಪ್ರೀತ್ ಬುಮ್ರಾನ ಆಡಿಸ್ತಾರೆ. ಟೋಟಲ್ ಆಗಿ ಇಂಡಿಯಾ ಟೀಮಲ್ಲಿ ಇಷ್ಟು ಜನ ಇರ್ತಾರೆ ಗುರು. ಒಟ್ನಲ್ಲಿ ನೆದರ್ಲ್ಯಾಂಡು ಇಂಡಿಯಾ ಹೆಡ್ ಸ್ಟಾರ್ಟ್ ನೋಡಿದ್ರೆ ಒಂದು ಮ್ಯಾಚ್ ಆಡಿದ್ದಾರೆ. ಒಂದು ಮ್ಯಾಚಲ್ಲಿ ಇಂಡಿಯಾ ಒಂದು ಮ್ಯಾಚ್ ಗೆದ್ದಿದ್ರೆ ನೆದರ್ಲ್ಯಾಂಡ್ ಅವರು ಒಂದು ಮ್ಯಾಚ್ನ ಸೋತವ್ರೆ. ಒಟ್ನಲ್ಲಿ ಇಷ್ಟೇ ಗುರು ಹೆಡ್ ಸ್ಟಾರ್ಟ್ ನೋಡೋದಾದರೆ. ಒಟ್ನಲ್ಲಿ ಈ ಮ್ಯಾಚ್ ಸಿಕ್ಕಾಪಟ್ಟೆ ಈಸಿಯಾಗಂತೂ ಇದ್ದೇ ಇರುತ್ತೆ. ನೆದರ್ಲ್ಯಾಂಡರು ಒಂಚೂರು ಟಕ್ಕರ್ ಕೊಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ. ಇಂಡಿಯಾ ಈ ಮ್ಯಾಚ್ನ ಗೆದ್ದೇ ಗೆಲ್ತಾರೆ. ಒಟ್ನಲ್ಲಿ ಒಂಚೂರು ಸೋಲೋ ಚಾನ್ಸಸ್ 99% ಇಂಡಿಯಾ ಕಡೆ ಡೌಟು. ಒಟ್ನಲ್ಲಿ ನೆದರ್ಲ್ಯಾಂಡ್ ಅವರು 99% ಸೋಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಒಟ್ನಲ್ಲಿ ಇಂಡಿಯಾ ಸಿಕ್ಕಾಪಟ್ಟೆ ಪಾಸಿಟಿವ್ ಕಾಣೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಆದರೆ ಒಂಚೂರು ಕ್ಯಾಚಸ್ಗಳು ಒಂಚೂರು ರನ್ಔಟ್ಗಳನ್ನ ನೋಡ್ಕೊಂಡು ಮಾಡಬೇಕು. ಫೀಲ್ಡಿಂಗ್ಗಳು ಒಂಚೂರು ಇಂಡಿಯಾ ನಿಗಾ ವಹಿಸಿದ್ರೆ ಒಂಚೂರು ಚೆನ್ನಾಗಿರುತ್ತೆ ಗುರು. ಒಟ್ನಲ್ಲಿ ಏನು ಹೇಳೋ ಚಾನ್ಸಸ್ಸು ಹೇಳೋಕ್ಕಾಗಲ್ಲ. ಒಟ್ನಲ್ಲಿ ಟೀಮು ಟೋಟಲ್ ಇಷ್ಟು ಜನ ಇರ್ತಾರೆ ಗುರು. ನಿಮ್ಗೇನಾದ್ರು ನೆದರ್ಲ್ಯಾಂಡ್ ವರ್ಸಸ್ ಇಂಡಿಯಾ ಪ್ರಿವ್ಯೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಗುರು ಸಬ್ಸ್ಕ್ರೈಬೇ ಮಾಡಲ್ಲ, ನೋಡ್ಬಿಡ್ತೀರಾ ಸಬ್ಸ್ಕ್ರೈಬ್ ಮಾಡಲ್ಲ, ಒಂದು ಲೈಕು ಮಾಡಲ್ಲ. ಬೇಗ 1,000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿರೋ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋ ಮುಂದಿನ ವಿಡಿಯೋದಲ್ಲಿ.